ಇವತ್ತು ನಾನು ಕೂಡ ನಾನು ಹೆಂಡತಿ ಊರಿಗೆ ಹೊಂಟೀನಿ. ಹೋಗ್ತಿರ್ಬೇಕು ಹೋಗದೆ ಏನು ಮಾಡಿಪ್ಪ. ಅಲ್ಲೋ ರುದ್ರ, ಈ ವಿಷಯ ನಮ್ಗೆ ಯಾಕೆ ಹೇಳಿಲ್ಲ ನೀನು? ಈ ವಿಷಯ ನೀನು ನಮ್ಮ ಮೊದಲು ತಿಳಿಸಿದ್ರ ನಾನು ನನ್ನ ಹೆಂಡತಿ ಇಬ್ರು ಕೂಡಿ ಬಂದು ನೀನು ಹೆಂಡತಿಗೆ ಶ್ರೀಮಂತ ಕಾರಣ ಮಾಡ್ತಿದ್ವಿ. ತಿಳಿಸಬಾರ್ದು ಈ ವಿಷಯ? ತಿಳಿಸ್ಬೇಕಂತ ಮಾಡಿದ್ದೀನಿ ತಾನೇರ. ನಾ ಏನು ಮಾಡ್ಲಾರ್ದು ಮಾಡೇನೆ ಅಂತ ನಾಚಿಗೆ ಬಂದು ತಿಳಿಸ್ಲಿಲ್ರಿ ಅಪ್ಪ. ಎಂಥ ಹುಚ್ಚು ನೀನು, ಎಂಥ ಹುಚ್ಚ. ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವತ್ತೂ ಮುಚ್ಚಿಟ್ಟುಕೊಳ್ಳಬಾರದು. ಮೆಚ್ಚಿಕೊಳ್ಳುವಂಥ ಮಾತಿಗೆ ಯಾವತ್ತೂ ನಾಚಿಕೊಳ್ಳಬಾರದು. ನೋಡೋ, ನಾಳೆ ನಿನ್ನ ಹೆಂಡತಿ ಹರಿಯಾದ ಮೇಲೆ ನೀನು, ನಿನ್ನ ಹೆಂಡತಿ, ನಿನ್ನ ಮಗ 3 ಜನ ಸೇರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡಿ. ನಿನ್ನ ಮಗನ ಕೊರಳಲ್ಲಿ ಒಂದು ಚಿನ್ನದ ಸರ ಹಾಕಿ ಕಳಿಸುತ್ತೀನಿ. ಯಾಕ್ರಿ? ಗಂಡು ಮಗ ಹುಟ್ಟಿದ್ರೆ ಮಾತ್ರ ಚಿನ್ನದ ಸರ ಹಾಕಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ಹೆಣ್ಣು ಮಗ ಹುಟ್ಟಿದ್ರೆ ನೀವು ಚಿನ್ನದ ಸರ ಹಾಕಿ ಕಳಿಸಲ್ವಾ? ಮಾದೇವಿ ರುದ್ರನ ಹೆಂಡತಿ ಗಂಡ ಹಡಿದ. ರುದ್ರ, ನೀನೇನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡ. ನಿನಗೆ ಹುಟ್ಟೋದು ಹೆಣ್ಣೆ. ಆ ಮಗುನ ನಮ್ಮನೆ ಕರ್ಕೊಂಡು ಬಾ, ನಾನು ಬಂಗಾರದ ಪದಕ ಹಾಕಿ ಕಳಿಸ್ತೀನಿ. ಇಲ್ಲ, ಹೆಣ್ಣೆ ಹುಟ್ಟೋದು. ಹೆಣ್ಣೆ ಹುಟ್ಟೋದು ರುದ್ರ ನಿನಗೆ. ಮೊದಲ ನನ್ನ ಹೆಂಡತಿ ತಣ್ಣಗ ಹಡಿಲಿ, ಆಮೇಲೆ ನೀವು ಯಾರ್ಯಾರು ಏನೇನು ಮಾಡ್ಬೇಕಂತೀರಲ್ಲ ಅದನ್ನೆಲ್ಲಾನು ಒಮ್ಮಿಗೆ ಹಾಕಿರಿ ಅಂತ. ಮೊದಲ ನಾನು ನನ್ನ ಹೆಂಡತಿ ಊರಿಗೆ ಹೋಗ್ಬಿಡ್ತೀನಿ. ಅಪ್ಪರ, ನನ್ನ ಹೆಂಡತಿ ಊರಿಗೆ ಹೋಗ್ಬಿಡ್ತೀನಿ. ನೋಡ್ರಿ, ಆ ಎತ್ತು ಒಳಗ ಕಟ್ಟಕ ಇಮಾಂಸಿಗೆ ಹೇಳೇನ್ರಿ. ಅವ ಯಾರು? ನಿಮ್ಮ ಶಿಷ್ಯ. ಇನ್ನ ಹೊಟ್ಟು ಮೇವು ತೆಗಿಯಾಕ ಅವ ಬಾರ್ಕ್ಯಾರ ಶರಣಪ್ಪ ಅಂತಲ್ಲ, ಅವಾಗ ಹೇಳೇನ್ರಿ. ಇನ್ನ ನೀರ್ ತರಕ್ ಮನೆಗೆ ಆ ಎಂಡಿಗೇರಿ ಬಸ್ಸುಗೆ ಹೇಳೇನ್ರಿ. ಆ ಎಂಡಿಗೇರಿ ಬಸ್ಸು ಎಲ್ಲಿರ್ತಾನಂತ ನೋಡ್ತೀವ? ಅವ್ಯಾ ಸುಡುಗಾಡಕ್ಕೆ ಹೋಗ್ಬೇಕ್ರಿ. ಅಲ್ಲಿ ಇಟ್ಟಲ್ಲ ಮಂದಿರದ ಬಿದ್ದಿರ್ತಾನ, ಕರೆಸ್ರಿ. ಆಯ್ತು, ನಾನು ಬರ್ತೇನ್ರಿ ಅಪ್ಪ. ಆಶೀರ್ವಾದ ಮಾಡ್ರಿ. ಮಾದೇವಿ, ರುದ್ರ ಮುತ್ತಿನಂಥ ಮನುಷ್ಯನು. ಹೌದು, ಅವನು ಮುತ್ತಿನಂತಹ ಮನುಷ್ಯ. ಮತ್ತೆ ನೀವು ಬಂಗಾರದಂತ ಮನುಷ್ಯರು. ಮತ್ತೆ ನೀನು? ಅದನ್ನ ನೀವೇ ಹೇಳ್ಬೇಕಪ್ಪ. ನೀನು ಅಂತಿಂತ ಹೆಣ್ಣಲ್ಲ, ಮತ್ತೆ ಈ ಮನೆಯ ಸೌಭಾಗ್ಯ ಲಕ್ಷ್ಮಿ ನೀನು. ತಂಡಿ ಹವಾದಾಗ ಕಿಂಡಿ ಜಂಪರ ಮಾಡಿಸಿ ಫ್ಯಾಷನ್ ಅರೆದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿನಿ ಟೆನ್ಷನ್. ತಂಡಿ ಹವಾದಾಗ ಕಿಂಡಿ ಜಂಪರ ಮಾಡಿಸಿ ಫ್ಯಾಷನ್ ಅರೆದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿನಿ ಟೆನ್ಷನ್. ಯವ್ ಯಾಕೆ ಈ ನಮೂನಿ ಆಗಾಕತ್ತಿರೋದ ಗೊತ್ತಾಗೋಲ್ಲ ನನಗೆ. ಈ ಒಂದು ವಯಸ್ಸಿನೊಳಗ ಪ್ರೀತಿ ಹುಚ್ಚಿ ಹಿಡಿಸ್ಕೊಂಡ್ವಿಯಪ್ಪ ಅಂದ್ರೆ ಮಕ್ಕೊಂಡ್ರೆ ನಿದ್ದೆ ಹತ್ತವಲ್ದು. ನಿದ್ದೆ ಹತ್ತಿದಂದ್ರೆ ಎದೆ ಮ್ಯಾಗ ಕುಂತು ಗುದ್ದಿ ಎಬ್ಬಿಸಂಗ ಆಗತ್ತತ್ರಿ. ಹಿಂಗೆ ಯಾಕೆ ಆಗಾಕತ್ತಿರ್ಬೇಕು? ಈ ನಮೂನಿ ಪ್ರೀತಿ ಹುಚ್ಚಿ ಹಿಡಿಸ್ಕೊಂಡ್ರೆ ಭಾಳ ದಿನ ತಡ ಮಾಡಬಾರ್ದ್ರಿ. ಆದಷ್ಟು ಬೇಗ ಯಾರನ್ನಾರೊಬ್ಬರು ಮದುವೆ ಮಾಡ್ಕೊಳ್ಳಾಕ ಬೇಕು. ಇತ್ತಾಗ ಹೋದ್ರೆ ಮಾಸ್ತರ್ ಬರ್ತಾನೆ, ಇತ್ತಾಗ ಹೋದ್ರೆ ಅಲ್ಲಿ ನೀರು ಬಿಡೋ ನರ್ಸ್ಯ ಬರ್ತಾನ. ಅರೇ ಬಾಪ್ರೇ, ನರ್ಸ್ಯ ಅನುಕೂಲ ನೆನಪಾತ್ ನೋಡ್ರಿ. ಇವನವನ 3 ದಿವಸದ ಹೊತ್ತಾತ್ರಿ ನರ್ಸ್ಯ ಒಂದು ಹನಿ ನೀರು ಬಿಟ್ಟಿಲ್ಲ ಮಗ. ಈ ನನ್ನ ಮಗ ಚಂದಾಗ ನೀರು ಬಿಟ್ಟಿದ್ದಂದ್ರೆ ನಾವ್ಯಾಕೆ ಕೊಡ ಹೊತ್ಕೊಂಡು ಇಡೀ ಊರು ತುಂಬ ಅಲ್ಲಿ ತಿರುಗಾಡೋದು ಬರ್ತಿತ್ತು. ನೀರು ಬಿಡ್ಲಾರ್ದೆ ಈ ಮಗ ಎಲ್ಲಿ ಹೋಗಿ ಕೂತಿದ್ದಾನು? ಎಲ್ಲದಿಲ್ಲ ನರ್ಸ್ಯ? ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ? ಮುದುಕೇರ ಅದರ ಮಗನ ಅಲ್ಲೆಲ್ಲ ಹೇಗೆ ನಾ ಹಾಡಲಿ ಹೇಳೇ ಹೂಗಳೇ? ಹೌದು ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚಲುವೆ ಚೆಲುವಿನ ಹೂವೆ. ಗಂಧ ಹೂವಲ್ಲಿ ಕೂಡಿಕೊಂಡಿತು, ಸಂಗೀತ ನನ್ನಲ್ಲಿ ಸೇರಿಕೊಂಡಿತು, ಸಂಗೀತ ನನ್ನಲ್ಲಿ ಸೇರಿಕೊಂಡಿತು. ಮುಗಿತ್ ನೋಡ್ತೀಂಡಿ ಅವನು ಈಟ ಕೈ ನಮ್ಮನೆ ಹುರುಪು. ಇನ್ಮ್ಯಾಗ ಚಲ ಸೂರಜ್ ಮನಿ ಬಿಡಕ್ ಹೋಗ್ಬೇಡ, ಬೇಡ ಮಾತನ ಕಟ್ಟಿನಿ. ಅಲ್ಲ ಸುಂದ್ರಿ, ಪಳ ಕೊಡ ಇಟ್ಕೊಂಡು ತಕ್ಕ ಅಂತ ಕೊಂಡ್ಕೊಂಡ್ ನಿಂತಿಯಲ್ಲ, ನಿನಗೂ ಬೇಕು ಅನ್ಸುತ್ತನ? ಏನ್ಲೇ ನಿಮ್ಮವನು ಪಿಂಡ್ರಿ, ನನಗೇನ ಬೇಕಂತ ಅನ್ನಕತ್ತಿದ್ ಏನದ? ತಪ್ಪು ತಿಳ್ಕೊಬೇಡ, ನಿನಗೂ ಮದುವೆ ಆಗ್ಬೇಕಂತ ಅನ್ಸುತ್ತಲ್ಲ ಮನಸ್ಸಿನಾಗ.
ನನ್ನ ಮದ್ವೆ ಸುದ್ದಿ ತಗೊಂಡು ನೀ ಏನು ಮಾಡ್ತೀವ? ನಿಮ್ಮ ಅವನ ಮಾನಿಗಾಡಿ ಮೊದಲಕ ಚಂದಾಗ ನಳ ಬಿಡೋದು ಕಲಿ, ಆಮ್ಯಾಗ ನನ್ನ ಮದ್ವೆ ಬಗ್ಗೆ ವಿಚಾರ ಮಾಡಕಂತಿ. ಹೌದು, ಸಿಕ್ಕ ಹುಡುಗಿಯರ ಬಗ್ಗೆ ಮದ್ವೆ ವಿಚಾರ ಮಾಡ್ಕೊತಿ ನಮ್ಮನಿ ತಿರ್ಗಾಕತ್ತಿಯಲ್ಲ, ನೀರು ಬಿಡೋದು ಬಿಟ್ಟು ಈ ನಮ್ಮನಿ ಹೊಂಟಿಯಲ್ಲ. ನಿಮ್ಮ ಬಾವ್ಯಾಗಿನ ನಳ ಏನು ಜಲ ಏನು ಬತ್ತೆ ಹೋಗೈತೇನು? ಏನು ಪುಟಿ ಹಾಕತ್ತೈತಿ? ನೋಡು, ನಮ್ಮ ಈ ಜಲ ಇನ್ನೂ ಬತ್ತಿ ಹೋಗಿಲ್ಲ. ಹಾ, ಬಾವ್ಯಾಗ 4 ಮೂಲೆಗಿಂತ ಚಿಲ್ಲು 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 ಅಂತ ಪುಡಿತೈತೆ ಹಂಗ. ಇನ್ನು ಎಷ್ಟು ತಿರುಗಿಬಿಟ್ಟು ಅಂತ ತಿಳ್ಕೊ, ಆ ನೀರು ಎಲ್ಲಿ ಹೋಗತ್ತ ನಮ್ಗೆ ಗೊತ್ತಿರಲ್ಲ. ಅದು ಅಷ್ಟು ಪವರ್ ಐತೆ ನಾಳ್ದು. ನಿಂಗೆ ಏನು ಗೊತ್ತೈತಿರ? ನಿನ್ನ ನಳದ ಪವರ್ ನನಗೆ ಗೊತ್ತಿರಕ್ಕಿಲ್ಲ. ನಿನ್ನ ನಳದ ಪವರ್ ನೀನು ನೋಡಿದ್ರೆ ತಿಳ್ಕೊಬೇಕು ನೀ ಎಷ್ಟರ ಮಟ್ಟಿಗೆ ಇಟ್ಟು ತಿರುಗ್ತಿ ಅನ್ನೋದು. ಲೇ, ನಿಮ್ಮವನ ಜಿಟಿ ಜಿಟಿ ಮಳೆ ಹುಟ್ಟಿದವನು ಮೊದಲಕ ನಳ ಬಿಟ್ಟು ಕುಲೇನ್ ಏನು ಫೋರ್ಸ್ ಆಗಿ ನೀರು ಬಂದು ಕುಲೇನ್ ನಾವು ಕೊಡ ತೊಗೊಂಡೋಗಿ ಮುಂದಿಟ್ರೆ ಸಾಕ್ರಿ. ಅರ್ಧ ಕೊಡ ಇನ್ನೂ ತುಂಬಿರಂಗಿಲ್ರಿ. ಸುರುಣ ತಟ 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 ನಿಮ್ಮ ಮೌನ ಪಿಂಡ್ರಿ ಹಿಂಗತ್ತೆ ಆದ್ರೆ ಕೊಡ ಹೆಂಗಲೆ ತುಂಬಕ್ಕೆ ಮನೆಗೆ ನೀರು ಹೆಂಗೆ ಸಾಕು ಮಾಡ್ಬೇಕು ನಾವು. ಹೇಳ್ರ ಹೊಡ್ಸಾಕ ನಿಂಗೆ ಗೊತ್ತೈತೆ ನಳ್ದ. ದಿನ ತುಂಬಿ ಹುಟ್ಟ ನೀನು ನಮ್ಮ ನಳಕ್ಕೆ ನೀನೋ ಬೇಕು ಬರ್ತಿತ್ತು ಪಡಿಯಲ್ಲ. ಇವ ಮತ್ತೆ ಯಾರ್ಯಾರು ಬರ್ತಾರ ನೋಡು, ರಗಡು ಮಂದಿ ಹೆಂಗಸರು ಬರ್ತಾರೆ. ಯಾಕಂತ ತಿಳ್ಕೊ, ನೋಡು ಸುಂದ್ರಿ ಅವ್ರ ಕೊಡ ಯಪ್ಪ ನಾ ಹೇಳಕ್ ಬಲ್ ಸುದ್ದಿ ಇಷ್ಟು ತಗ್ಲಾಗಿರ್ತಾವ್ರ ಕೊಡ. ಬಾಯ್ ಅಲ್ಲ, ಎಷ್ಟಂತ ನಾವು ತುಂಬಬೇಕು, ತುಂಬಿ ತುಂಬಿ ಸಾಕಾಗಿ ಹೋಗೈತಿ ಪಾಪ. ಅಂದಾಗ ಸುಂದ್ರಿ ಕೊಡ ತಳ ತಳ ಅಂತ ಬೆಳಿತೈತಿ. ಇದು ಕೊಡ ನಿಂದ ನಿಮ್ಮ ಮೌಲ್ದ ಯಾಕೆ ನೆಗ್ಗೈತಿ ಅದು ಕೇಳಿದೆ ದೋಸ್ತ. ಇದು